ರಾಜ್ಯದ ಜನತೆಗೆ ಮತ್ತೊಂದು ದರ ಏರಿಕೆಯ ಬರೆ ಫಿಕ್ಸ್ ಆಗುತ್ತಾ? ಸಾರಿಗೆ ಬಸ್ ಪ್ರಯಾಣ ದರ ಏರಿಸೋದಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ. ಈಗಾಗಲೇ ಶಕ್ತಿ ಯೋಜನೆಯಿಂದಾಗಿ ಸಾರಿಗೆ ಇಲಾಖೆಗೆ ಆರ್ಥಿಕ ಹೊರೆಯಾಗ್ತಾ ಇದೆ. 4 ನಿಗಮಗಳಿಂದಲೂ ಬಸ್ ಟಿಕೆಟ್ ದರ ಏರಿಕೆಯ ಪ್ರಸ್ತಾಪ ಕೂಡ ಇದೆ. ಈಗಿನಿಂದಲ್ಲ, 2013ರಿಂದಲೂ ಕೂಡ ದರ ಏರಿಕೆ ಆಗಿಲ್ಲ ಅಂತ ನಿಗಮಗಳು ಹೇಳ್ತಾ ಇದೆ. ಸಚಿವ ಸಂಪುಟ ಗ್ರೀನ್ ಸಿಗ್ನಲ್ ನೀಡಿದ್ರೆ ದರ ಏರಿಕೆ ಫಿಕ್ಸ್ ಆಗುತ್ತೆ. ಸಾರಿಗೆ ಬಸ್ ಪ್ರಯಾಣ ದರವನ್ನ ಏರಿಸುವುದಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ. ಕ್ಯಾಬಿನೆಟ್ನಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಗಿದೆ. ಶಕ್ತಿ ಯೋಜನೆಯಿಂದ ಸಾರಿಗೆ ಇಲಾಖೆಗೆ ಆರ್ಥಿಕ ಹೊರೆಯಾಗ್ತಾ ಇದೆಯಾ? ಈ ಚರ್ಚೆ ವಿಪಕ್ಷಗಳಲ್ಲಾಗ್ತಾ ಇತ್ತು. ರಾಜಕೀಯ ವಾಗ್ದಾಳಿಗಳನ್ನು ಮಾಡ್ತಾ ಇದ್ರು. ಇದೀಗ 4 ನಿಗಮಗಳಿಂದ ಬಸ್ ಟಿಕೆಟ್ ದರ ಏರಿಕೆ ಪ್ರಸ್ತಾಪ ಆಗಿದೆ. ಹಾಗೆ ಅವರುಗಳು ಹೇಳೋ ಪ್ರಕಾರವಾಗಿ 2013ರಿಂದ ಯಾವುದೇ ರೀತಿಯಾಗಿ ದರ ಏರಿಕೆಯನ್ನ ಮಾಡಿಲ್ಲ. ಈ ಕಾರಣವನ್ನ ಕೂಡ ಕೊಡ್ತಾ ಇದೆ ನಿಗಮಗಳು. ಇನ್ನು ಸಚಿವ ಸಂಪುಟ ಗ್ರೀನ್ ಸಿಗ್ನಲ್ ಏನಾದರೂ ಕೊಟ್ರೆ ದರ ಏರಿಕೆ ಫಿಕ್ಸ್ ಆಗುತ್ತೆ. ಈಗಾಗಲೇ ಪ್ರಸ್ತಾವನೆ ಇದೆ. ಸಾರಿಗೆ ಇಲಾಖೆಗೆ 3650 ಕೋಟಿ ಹೆಚ್ಚುವರಿ ಹೊರೆಯಾಗುತ್ತೆ. ನವೆಂಬರ್ನಲ್ಲಿ ನಡೆದ ಸಭೆಯಲ್ಲಿ ಅಧಿಕಾರಿಗಳು ತಮ್ಮ ಕಷ್ಟ ಹೇಳ್ಕೊಂಡಿದ್ರು. ನಷ್ಟ ಪರಿಹಾರಕ್ಕೆ 15% ದರ ಹೆಚ್ಚಳದ ಬಗ್ಗೆ ಚರ್ಚೆ ಕೂಡ ಆಗಿತ್ತು. ಸಿಎಸ್ ಶಾಲಿನಿ ರಜನೀಶ್ ನೇತೃತ್ವದಲ್ಲಿ ಸಭೆ ನಡೆದಿತ್ತು. ಸಭೆಯಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಕೆ ಮಾಡುವಂತ ತೀರ್ಮಾನ ಕೂಡ ಮಾಡಲಾಗಿತ್ತು. ಟಿಕೆಟ್ ದರವನ್ನ ಹೆಚ್ಚು ಮಾಡುವುದಕ್ಕೆ ಆಗಸ್ಟ್ನಲ್ಲೇ ಪ್ರಸ್ತಾವನೆ ಹೋಗಿದೆ. 4 ನಿಗಮಗಳಿಂದ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ. ಅವತ್ತಿನ ದಿನ ಮೀಟಿಂಗ್ ಅನ್ನ ಮಾಡಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಅಲ್ಲಿ ಬಿಎಂಟಿಸಿ 42% ದರ ಹೆಚ್ಚಳಕ್ಕೆ ಪ್ರಸ್ತಾವನೆಯನ್ನ ಮಾಡಿದೆ. ಅದರ ಜೊತೆಗೆ ಕೆಎಸ್ಆರ್ಟಿಸಿ 30% ದರ ಹೆಚ್ಚಳಕ್ಕೆ ಪ್ರಸ್ತಾವನೆ ಸಲ್ಲಿಸಿತ್ತು. ಇನ್ನು ಕೆಡಬ್ಲ್ಯೂಕೆಆರ್ಟಿಸಿ 30% ದರ ಹೆಚ್ಚಳ ಮಾಡಬೇಕು ಅನ್ನುವಂತ ಪ್ರಸ್ತಾವನೆ ಕೊಟ್ಟಿತ್ತು. ಇನ್ನು ಕೆಕೆಆರ್ಟಿಸಿ 30% ದರ ಹೆಚ್ಚಳವನ್ನ ಮಾಡಿ ಅನ್ನೋದಾಗಿ ಹೇಳಿತ್ತು, ಪ್ರಸ್ತಾವನೆಯನ್ನ ಇಟ್ಟಿತ್ತು. ಇವೆಲ್ಲವೂ ಕೂಡ ಆಗಸ್ಟ್ನಲ್ಲಿ ಆಗಿರುವಂತಹ ಸಭೆಯಲ್ಲಿ ಪ್ರಸ್ತಾವನೆ ಆಗಿರೋದು. ಜೊತೆಗೆ ಇಷ್ಟು ಶೇಕಡದಷ್ಟು ಏರಿಕೆ ಆಗಬೇಕು ಅನ್ನೋದಾಗಿ ಹೇಳಿದ್ರು ಕೂಡ. ಆಗಸ್ಟ್ನಲ್ಲಿ ಪ್ರಸ್ತಾವನೆಯಾದ ಟಿಕೆಟ್ ದರ ಹೆಚ್ಚಳದ ಪರ್ಸೆಂಟೇಜ್ ಅನ್ನ ನಾವು ನೋಡಬಹುದಾಗಿದೆ. ಇಲ್ಲಿ ಬಹಳ ದಿನ ಹಿಂದೆನೇ ಸಲ್ಲಿಸಿದ್ದೀವಿ, ದರ ಪರಿಷ್ಕರಣೆ ಆಗಬೇಕು ಅಂತ. ಡೀಸೆಲ್ ಬೆಲೆ ಹೆಚ್ಚಾಗಿದೆ. ಸೊ ಅದು 2020ರಲ್ಲಿ ನಮಗೆ ಪರಿಷ್ಕರಣೆ ಮಾಡಿರೋದು. 2020 ಫೆಬ್ರವರಿಯಲ್ಲಿ ಪರಿಷ್ಕರಣೆ ಮಾಡಿದ್ದು. ಸೊ ಅದ ನಂತರ ಸುಮಾರು 4 ವರ್ಷಗಳಾಗಿ ಪರಿಷ್ಕರಣೆ ಆಗೋದೇ ಕಾರಣ ಡೀಸೆಲ್ ಬೆಲೆನೂ ಮಧ್ಯದಲ್ಲಿ ಭಾಳ ಹೆಚ್ಚಾಗಿರೋ ಕಾರಣಕ್ಕೋಸ್ಕರ ಮತ್ತೆ ನಮಗೆ ದರ ಪರಿಷ್ಕರಣೆ ಮಾಡಬೇಕಂತ ಒಂದು ಪ್ರಸ್ತಾವನೆ ಕಳಿಸಿದ್ವಿ ಸರ್. ಹೌದು, 4 ಅವರವರ MD ಕಳಿಸ್ತಾರೆ. ನಮ್ಮ ಪರವಾಗಿ ನಾವು ಕಳಿಸ್ತೀವಿ. ನಮ್ಮ ವಾಯವ್ಯ 6 ಜಿಲ್ಲೆಗಳ ಸಂಬಂಧಪಟ್ಟು ನಾವು ಕಳಿಸಿದ್ದೀವಿ.